ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಜೂನ್ ಜುಲೈ ಬಂತು ಅಂದ್ರೆ ಸಮುದ್ರ ಮೀನ್ ಸಿಗಲ್ಲ. ಎಷ್ಟು ಬೇಜಾರಲ್ಲ. ಮೀನ್ ತಿನ್ನದೆ ಇರಕ್ಕಾಗದೇ ಇಲ್ಲ. ಅವಾಗ ಕೆರೆ ಮೀನ್ ತುಂಬಾ ಚೆನ್ನಾಗಿ ಸಿಗುತ್ತೆ. ಎಲ್ಲ ಕಡೆ ನೀರಿರುತ್ತೆ, ಕೆರೆ ತುಂಬಿರುತ್ತೆ, ಫ್ರೆಶ್ ಮೀನು ಸಿಗುತ್ತೆ. ಅವಾಗನು ಇನ್ನೊಂದು ಅಡ್ವಾಂಟೇಜ್ ಅಂದ್ರೆ ಅವಾಗ ಕೆರೆ ಮೀನಲ್ಲಿ ಮೀನ್ ಮೊಟ್ಟೆ ಸಿಗುತ್ತೆ. ತುಂಬಾ ರುಚಿ ಇರುತ್ತೆ. ವರ್ಷಕ್ಕೊಂದು 2 ಸರಿ ತಿನ್ಲೇಬೇಕು. ಆದ್ರೆ ಅದು ಸೀಸನ್ನು ಜೂನ್ ಜುಲೈಯಲ್ಲಿ ಮಾತ್ರ ಸಿಗೋದು. ಮೊಟ್ಟೆ, ಮೀನ್ ಮೊಟ್ಟೆ ತುಂಬಾ ಚೆನ್ನಾಗಿರುತ್ತೆ. ಸೇಮ್ ಮೀನ್ ಸಾರು ಹೇಗೆ ಮಾಡ್ತೀರಾ ಹಾಗೆ ಮಾಡೋದು. ತಂದ್ಬಿಟ್ಟು ಅವ್ರಿಗೆ ಹೇಳಿದ್ರೆ ಮೀನ್ ಮೊಟ್ಟೆ ಬೇಕು ಅಂತ ಮೊಟ್ಟೆ ಮೀನ್ ಇರೋದನ್ನೇ ಕೊಡ್ತಾರೆ. ಮೊಟ್ಟೆ ಮೀನ್ ಅಂದ್ರೆ ಮೀನಲ್ಲಿ ಏನು ಇರಲ್ಲ ಅಷ್ಟು ಮಾಂಸ, ಬಟ್ ಮೊಟ್ಟೆ ಇರುತ್ತೆ, ಚೆನ್ನಾಗಿರುತ್ತೆ. ಅದನ್ನ ತಂದ್ಬಿಟ್ಟು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡ್ಕೊಳ್ಳೋದು ಅಂದ್ರೆ ಅದು ಹುರುಮುಲೆಲ್ಲ ಇರುತ್ತೆ ಒಂದೊಂದ್ಸರಿ. ಅದೆಲ್ಲ ತಾಗಿ ಅದರೊಳಗಿದ್ರೆ ಮಧ್ಯ ಸಿಕ್ಬಿಡುತ್ತೆ, ಬಾಯಿಗೆ ಚೆನ್ನಾಗಲ್ಲ. ಸೊ ತೊಳೆದ್ಬಿಟ್ಟು ಅದ್ರಲ್ಲೆಲ್ಲ ಏನು ಇಲ್ಲ ಅಂತ ಗೊತ್ತಾದ್ಮೇಲೆ ಕಟ್ ಮಾಡ್ಕೋಬೇಕು. ಸ್ವಲ್ಪ ಹಂಗೆ ಸ್ಲೈಸ್, ಏನಂದ್ರೆ ಮಧ್ಯ ಸುಮ್ಮನೆ ಚಾಕು ಹಾಕಿದ್ರು ಸಾಕು, ಬೇಗ ಕಟ್ಟಾಗ್ಬಿಡುತ್ತೆ. ಅದೇನು ಅಷ್ಟು ಎಫರ್ಟೇ ಬೇಡ, ಎಫರ್ಟ್ಲೆಸ್ ಕಟಿಂಗ್ ಅಂತಾರಲ್ಲ ಹಂಗೆ ಬೇಗ ಕಟ್ಟಾಗ್ಬಿಡುತ್ತೆ. ಕಟ್ ಮಾಡಿ ನೀಟಾಗಿ ಇಟ್ಕೊಂಡ್ಬಿಡಿ. ಎಷ್ಟು ಬಂದಿರುತ್ತೆ ಅಷ್ಟು ಕರೆಕ್ಟಾಗಿ ನೀವು ಖಾರ ಮಾಡ್ಕೋಬೇಕು. ಚೆನ್ನಾಗಾಗುತ್ತೆ. ವರ್ಷಕ್ಕೊಂದ್ಸರಿ. ನಮ್ಗಂತೂ ತುಂಬಾ ಇಷ್ಟ. ನಾವು ಚಿಕ್ಕದ್ರಲ್ಲಿ ತುಂಬಾ ತಿಂತಾ ಇದ್ವಿ. ಇವಾಗ್ಲೂ ಮೊಟ್ಟೆ ಟೈಮ್ ಅಂದ್ರೆ ಸಾಕು, ಕೆರೆ ಮೀನ್ ನೆನಪಾಗ್ಬಿಡುತ್ತೆ, ಹೋಗಿ ತಗೊಂಡ್ ಬಂದ್ಬಿಡ್ತೀವಿ. ಮಾಮೂಲಿ ಮೀನ್ ಸಾರಿಗೆ ಹಾಕೋ ಹಂಗೆ ಖಾರ, ಈರುಳ್ಳಿ, ಬೆಳ್ಳುಳ್ಳಿ, ಖಾರ ಪುಡಿ, ಸಾಂಬಾರ್ ಪುಡಿ, ಕಾಯಿ, ಗಸಗಸೆ, ಟೊಮೆಟೊ ಹಣ್ಣು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತೆ ಹುಳಿ ಹುಣಸೆ ಹಣ್ಣು ಹಾಕೋಬಹುದು, ಅಥವಾ ನಿಮ್ಗೆ ಏನ್ ಬೇಕು ನಿಂಬೆಹಣ್ಣು, ದೊಡ್ಲಿ ಹುಳಿನಾದ್ರೂ ಹಾಕೋಬಹುದು. ಚೆನ್ನಾಗಿರುತ್ತೆ. ಸೇಮ್ ಮೀನ್ ಸಾರು, ಸಮುದ್ರ ಮೀನ್ ಹೇಗ್ ಮಾಡ್ತೀರಾ, ಮತ್ತಿ ಮೀನು, ಬಂಗಡೆ ಮೀನು ಎಲ್ಲ ಸಾಂಬಾರ್ ಹೆಂಗ್ ಮಾಡ್ತೀರಾ ಹಂಗೆ ಮಾಡ್ಕೊಂಡ್ಬಿಡೋದು. ಆಮೇಲೆ ಖಾರಕ್ಕೆ ಉಪ್ಪು ಹುಳಿ ಎಲ್ಲ ಹದ ನೋಡ್ಕೊಂಡ್ಬಿಟ್ಟು ಚೆನ್ನಾಗಿ ಕುದಿ ಬರೋ ತನಕ ಬಿಟ್ಟು ಮೊಟ್ಟೆ ಆಡ್ ಮಾಡ್ಬಿಡೋದು. ಮೀನ್ ಮೊಟ್ಟೆ ಆಡ್ ಮಾಡಿದ್ಮೇಲೆ ಕೈ ಆಡಿಸ್ಬಾರ್ದು. ಈಗ ನಾವು ಮೊಟ್ಟೆ ಹೇಗೆ ಹಾಕ್ಬಿಟ್ಟು ಹಂಗೆ ಸ್ವಲ್ಪ ಹೊತ್ತು ಬೇಯಕ್ ಬಿಟ್ಬಿಡ್ದು. ಇಲ್ಲ ಆಡಿಸ್ಬಿಟ್ರೆ ಫುಲ್ ಹೊಡೆದೋಗ್ಬಿಡುತ್ತೆ, ಅದ್ರಲ್ಲೇನು ಸಿಗಲ್ಲ. ಹಂಗೆ ಮೊಟ್ಟೆ ಸಿಗ್ಬೇಕು ಅಂದ್ರೆ ನೀವು ಹಂಗೆ ಒಂದು 2 ನಿಮಿಷ ಬೇಯಿಸ್ಬೇಕು. ಆಮೇಲೆ ಕುದಿ ಬರುವಾಗ್ಲೇ ಅದು ಹಂಗೆ ಬಿಟ್ಬಿಟ್ಟು ಆಮೇಲೆ ಸ್ವಲ್ಪ ಕೈ ಆಡಿಸ್ಕೊಂಡು ಮಾಡ್ಕೋಬೇಕು. ಅಂದ್ರೆ ಮೊದ್ಲೇ ಉಪ್ಪು ಹುಳಿ ಅರಿಶಿನ ಪುಡಿ ಎಲ್ಲ ಹಾಕಿ ನೀಟಾಗಿ ಟೇಸ್ಟ್ ಮಾಡಿ ಆಮೇಲೆ ಮೊಟ್ಟೆ ಹಾಕೊಂಡ್ರೆ ನಿಮ್ಗೆ ಚೆನ್ನಾಗಿ ಮೊಟ್ಟೆ ಒಳಗೆಲ್ಲ ಚೆನ್ನಾಗಿ ಇಟ್ಕೊಳ್ಳೋದು. ನೋಡಿ, ಒಂದ್ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಆಮೇಲೆ ಕೈ ಆಡಿಸಿ ಮುಚ್ಚಿಟ್ಬಿಡ್ಬೇಕು. ದಪ್ಪ ತಳದ ಪಾತ್ರೆನೇ ಯೂಸ್ ಮಾಡ್ಬೇಕು, ಇಲ್ಲಾಂದ್ರೆ ನಿಮಗೆ ಮೊಟ್ಟೆ ಎಲ್ಲ ಸೀದ್ ಸ್ಮೆಲ್ ಸಿಗುತ್ತೆ ಅಷ್ಟೇ. ಅದಕ್ಕೆ ಸ್ವಲ್ಪ ದಪ್ಪ ತಳದ ಪಾತ್ರೆ ಇಟ್ಕೊಂಡು ಅದಕ್ಕೆ ಚೆನ್ನಾಗಿ ಕುದ್ಮೇಲೆ ನೋಡಿ ಅರಳುತ್ತೆ ಮೊಟ್ಟೆ ಎಷ್ಟು ಚೆನ್ನಾಗಿರುತ್ತೆ. ಅದನ್ನ ಹಂಗೆ ರೊಟ್ಟಿಗೆ, ಅನ್ನಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ನನ್ನ ಮಗಳಿಗೆ ಅನ್ನ ಅಂದ್ರೆ ಮೊಟ್ಟೆ ಜೊತೆ ಅನ್ನ ತುಂಬಾ ಇಷ್ಟ. ಅವಳು ಅದನ್ನೇ ಜಾಸ್ತಿ ಇಷ್ಟಪಟ್ಟು ತಿಂತಾಳೆ. ನನಗೂ ಅನ್ನದ ಜೊತೆ ತುಂಬಾ ಇಷ್ಟ ಆಗುತ್ತೆ. ಅನ್ನದ ಜೊತೆ ಅದು ಕಲಿಸ್ಕೊಂಡು ತಿಂತಾ ಇದ್ರೆ ತುಂಬಾ ಸಾಫ್ಟ್ ಆಗಿ ತಿನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಅದನ್ನ ರೊಟ್ಟಿ ಜೊತೆ ತಿನ್ಬೇಕು. ರೊಟ್ಟಿ ಮಧ್ಯ ಮೊಟ್ಟೆ ಹಾಕೊಂಡು ತಿಂತಾ ಇದ್ರೆ ಸಖತ್ತಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.